ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆಳ್ವೆ ಪಾಯಸವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ದೊಡ್ಡೋರು ಇರಲಿ, ಚಿಕ್ಕೋರು ಇರಲಿ, ವಯಸ್ಸಾದವರು ಇರಲಿ, ಗಂಡು ಮಕ್ಳು ಇರಲಿ, ಹೆಣ್ಮಕ್ಳು ಇರಲಿ, ಎಲ್ಲರಿಗೂ ಒಂದು ಎನರ್ಜಿ ಬೂಸ್ಟ್ ಅಂತಂದೇ ಹೇಳ್ಬೋದು. ಇದನ್ನು ಮಾಡೋದು ತುಂಬ ಸುಲಭ. ಅದನ್ನು ಯಾವ ರೀತಿ ಮಾಡೋದನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒಂದು 4 ಟೀ ಸ್ಪೂನ್ನಷ್ಟು ನಾನಿಲ್ಲಿ ಆಳ್ವಿಯನ್ನು ತೊಗೊಂಡಿದ್ದೀನಿ ನೋಡಿ. ಅದನ್ನು ಕ್ಲೀನ್ ಮಾಡಿ ಈಗ ಮತ್ತೊಂದು ದೊಡ್ಡ ಬೊಗುಣಿಗೆ ಹಾಕ್ತಾ ಇದ್ದೀನಿ. ದೊಡ್ಡದೊಂದು ಬೌಲಿಗೆ ಹಾಕಿ ಅದನ್ನು ನೀರು ಹಾಕಿ ನೀಟಾಗಿ ವಾಶ್ ಮಾಡ್ತೀನಿ. ಒಂದು ಸಾರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೀವು ನಾಳೆ ಬೆಳಗ್ಗೆ ಆಳ್ವೆ ಪಾಯಸ ಮಾಡೋದಾದರೆ ರಾತ್ರಿಯೇ ನೆನೆ ಇಡಬೇಕು, ಇಲ್ಲ ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ನೆನೆ ಇಡಬೇಕು. ಒಂದು 4 ತಾಸು ಅವು ನೀರಲ್ಲಿ ನೆನೆದ್ರೆ ಅದರದ್ದು ಆಳ್ವೆಯ ಒಳಗಿಂದ ಒಂದು ಜೆಲ್ಲು ಅದು ಬಿಟ್ಕೊಳ್ಳುತ್ತೆ. ಈಗ ನಾನು ಇವಾಗ ತೊಳೆದು ಇದನ್ನು ಸೋಸ್ತೀನಿ, ನೀರೆಲ್ಲ ಬಸ್ತು. ಮತ್ತು ಇವಾಗ ಬೌಲ್ಗೆ ವಾಪಸ್ ಆಳ್ವಿಯನ್ನು ಹಾಕಿ ಒಂದು ಬಟ್ಟಲದಷ್ಟು ನೀರನ್ನು ಹಾಕಿ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿ ಇಡೀ ನೆನೆಸಲಿಕ್ಕೆ ಬಿಡ್ತೀನಿ ನೋಡಿ. ಈಗ ಒಂದು ಬಟ್ಲು ನೀರು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿ ಇಡೀ ನೆನೆಯೋಕ್ಕೆ ಬಿಡಿ. ಇದರಲ್ಲಿ ಕ್ಯಾಲ್ಸಿಯಮ್ಮು ಮತ್ತು ಐರನ್ನು ತುಂಬ ಇರೋದ್ರಿಂದ ಇದು ಸಂಧಿವಾತ, ಸೊಂಟ ನೋವು, ಬೆನ್ನುವಿಗೆ ತುಂಬ ಒಳ್ಳೆಯದು. ಈಗ ಪಾಯಸ ಮಾಡಲಿಕ್ಕೆ ನಾನು ಆಳ್ವಿಯನ್ನು ಮತ್ತೆ ತೊಗೊಂಡೆ ಬೆಳಿಗ್ಗೆ. ನೋಡ್ರಿ ಅದ್ರ ಒಳಗಿನ ಜೆಲ್ಲು ಎಷ್ಟು ಚೆನ್ನಾಗಿ ಬಿಟ್ಕೊಂಡತಿ ಅಂತ. ಈ ರೀತಿಯಾಗಿ ಬಿಟ್ಕೋಬೇಕು. ಆದ್ದರಿಂದ ನೀವು ತಕ್ಷಣ ಪಾಯಸ ಮಾಡೋದ್ರ ಬದಲು ಈ ರೀತಿ ನೆನೆ ಇಟ್ಟರೆ ತುಂಬ ಒಳ್ಳೆಯದು. ಆದ್ದರಿಂದ 2 ತಾಸು 3 ತಾಸು ಮೊದಲೇ ನೆನೆ ಇಡಿ ಅಂತ ಹೇಳ್ತಾ, ಈಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನು ಒಂದು ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಬಿಸಿ ಮಾಡಲಿಕ್ಕೆ. ಇಲ್ಲಿ ನಾನು 3 ಜನಕ್ಕೆ 1.5 ಗ್ಲಾಸ್ನಷ್ಟು ಆಳ್ವೆ ಪಾಯಸವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಆಳ್ವೆ ಎಷ್ಟು ತೊಗೊಂಡಿದ್ನಲ್ಲ ಅದರ ಡಬಲ್ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಪೂರ್ತಿ ಕರಗೋ ತನಕ ಬಿಡಿ. ಕರಗಿದಾದ್ಮೇಲೆ ಆಳ್ವೆಯನ್ನು ಹಾಕಬೇಕು. ಇದು ಹೈಸ್ಕೂಲು ಹುಡುಗಿಯರು ಮತ್ತು ವಯಸ್ಸಾದವರು, ಮನೆಯಲ್ಲಿ ವಯಸ್ಸಾದವರು ಇದ್ದರೆ ಖಂಡಿತ ಇದೊಂದು ಪಾಯಸವನ್ನು ಮಾಡಿಕೊಡಿ. ಅವರು ದೌರ್ಬಲ್ಯತೆಯಿಂದ ಬಳಲ್ತಿರ್ತಾರೆ ಮತ್ತು ಸೊಂಟ ನೋವು, ಮೊಣಕೈ ನೋವು, ಮೊಣಕಾಲು ನೋವು, ಸಂಧಿವಾತ ಅಂತ ಹೇಳ್ತಿರ್ತಾರಲ್ಲ, ಅವರಿಗೆ ಕಂಟಿನ್ಯೂಯಸ್ ಆಗಿ ನೀವು ಒಂದು 5ರಿಂದ 6 ದಿನ ಮಾಡಿಕೊಟ್ರೆ ಇದರ ರಿಸಲ್ಟು ಪಕ್ಕ ನಿಮಗೆ ಗೊತ್ತಾಗುತ್ತೆ. ಈಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಈಗ ನಾನು ನೆನೆಸಿದಂತಹ ಆಳ್ವಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಒಂದು ಸಾರಿ ಕೈಯಾಡಿಸ್ಬಿಡಿ. ನೀವು 5ರಿಂದ 10 ನಿಮಿಷ ತನಕ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ಕುದಿಸ್ಕೋಬೇಕಾಗುತ್ತೆ ನೋಡಿ. ಇದ್ರ ಜೊತೆಗೆ ಸಣ್ಣ ತುಂಡು ಬೆಲ್ಲ ಇತ್ತಂದರೆ ಅದು ಸಹ ಕರಗುತ್ತೆ, ಅದು ಕುದಿಯೋದ್ರಲ್ಲೇ. ದೊಡ್ಡವರಾದ ಹುಡುಗಿಯರಿಗೆ ಕೊಡ್ತಿರ್ತಾರೆ, ಬಾಣ್ತಿಯರಿಗೆ ಕೊಡ್ತಿರ್ತಾರೆ ಅಷ್ಟೇ ಅನ್ಕೋಬೇಡಿ. 45 ಮೇಲೆ ಮೊಣಕೈ ನೋವು, ಸಂಧಿವಾತ, ಸೊಂಟ ಸೋಲೋದು, ಬೆನ್ನುವು ಬಂದೇ ಬರುತ್ತೆ. ಅದಕ್ಕೆಲ್ಲ ಇದು ರಾಮಬಾಣ ಅಂತಂದೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರಿಗೂ ಸಹ ಮಾಡಿಕೊಡಿ, ಅವರಿಗೂ ಸಂಧಿವಾತ ಹೋಗುತ್ತೆ ನೋಡಿ. ಈ ರೀತಿ ನೀಟಾಗಿ ನೀವು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಅಂದರೆ ಆಳ್ವೆ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ಯಾಲಕ್ಕಿ, ಲವಂಗ ಮತ್ತು ಕಸಕಸೆಯನ್ನು ಹಾಕ್ಬೋದು ನೀವು ನೋಡ್ರಿ. ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಬೆರೆಸ್ತಾ ಇದ್ದೀನಿ ಇದಕ್ಕೆ. ನೀವು ತುಪ್ಪನ ಅದ್ರ ಜೊತೆಗೂ ಬೆರೆಸ್ಬೋದು ಮತ್ತು ಗ್ಲಾಸಿಗೆ ಹಾಕಿದ ಮೇಲೆ ಆದ್ರೂ ಹಾಕ್ಕೋಬೋದು. ನಾನಿಲ್ಲಿ ಪಾತ್ರೆಗೆ ಹಾಕಿ ಒಂದು ಸುತ್ತು ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ನೀವು ಗಸಗಸೆನೂ ಹಾಕ್ಬೋದು ಮತ್ತು ಲವಂಗವನ್ನು ಜಜ್ಜಿ ಸಹ ಹಾಕ್ಬೋದು. ತುಪ್ಪ ನೀಟಾಗಿ ಕುದ್ದಿದ ತಕ್ಷಣ ನಾನು ಸ್ವಲ್ಪ ಹಾಲನ್ನು ಬೆರೆಸಿ ಮತ್ತೊಂದು ಕುದಿಸ್ತಾ ಇದ್ದೀನಿ. ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಯಾಕಪ್ಪ ಅಂದರೆ ಬೆಲ್ಲ ಹಾಕಿರೋದ್ರಿಂದ ಒಡೆದು ಹೋಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಜಾಸ್ತಿ ಕುದಿಸ್ಬೇಡಿ. ಈಗ ಒಂದು ಸುತ್ತು ಕುದ್ದೀತಾಯಿತು. ಪಾಯಸ ಫೈನಲ್ ಆಗಿ ಈ ಥರ ಬಂದಿದೆ.